Hello everyone, ನನ್ನ ಹೆಸರು ಅಕ್ಷಯ್ ಅಂಡ್ ಗೈಸ್ ನಿಮ್ಮ ಫೇಸ್ಬುಕ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಮೆಸೇಜಸ್ ಅಂಡ್ ನಿಮ್ಮ ಫೋನಲ್ಲಿರೋ ಪರ್ಸನಲ್ ಡೀಟೇಲ್ಸ್ನ ಯಾರಾದರೂ ಸ್ಟೀಲ್ ಮಾಡಿದಾರೆ, ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಾ, ನಿಮ್ಮ ಫೋನ್ ಯಾರಾದರೂ ಅನ್ನೋನ್ ಪರ್ಸನ್ ಆಕ್ಸೆಸ್ ಮಾಡಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ, ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಾ? ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಅಂತ. ಇಮೇಲ್ ಸೆಲೆಕ್ಟ್ ಮಾಡಿ. ಇಮೇಲ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿ. ಪ್ರೊಫೈಲ್ ಪಿಕ್ಚರ್ ಸೆಲೆಕ್ಟ್ ಮಾಡಿದ್ಮೇಲೆ ಮ್ಯಾನೇಜರ್ ಗೂಗಲ್ ಅಕೌಂಟ್ ಸೆಲೆಕ್ಟ್ ಮಾಡಿ. ಸೈನ್ ಇನ್ ಸೆಕ್ಯೂರಿಟಿ ಸೆಲೆಕ್ಟ್ ಮಾಡಿ. ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಮ್ಯಾನೇಜ್ ಆಲ್ ಡಿವೈಸಸ್ ತೋರಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ ಯಾವ ಡಿವೈಸ್ ಅಲ್ಲಿ ಲಾಗಿನ್ ಆಗಿದೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ. ನಿಮ್ಗೆ ಯಾವ್ದಾದ್ರು ಸಸ್ಪಿಸಿಯಸ್ ಅಕೌಂಟ್ ಅಲ್ಲಿ ಲಾಗಿನ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೈನ್ ಔಟ್ ಅಂತ ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ ಮತ್ತೆ ಸೈನ್ ಔಟ್ ಮಾಡಿ. ಸೈನ್ ಔಟ್ ಮಾಡಿದ್ಮೇಲೆ ನಿಮ್ಮ ಇಮೇಲು ಡಿವೈಸ್ ಇಂದ ಕಂಪ್ಲೀಟ್ ಆಗಿ ಲಾಗ್ಔಟ್ ಆಗುತ್ತೆ. ಇದೇ ತರ ಪ್ರೊಸೆಸ್ ರಿಪೀಟ್ ಮಾಡಿ. ಓಪನ್ ಮಾಡಿಬಿಟ್ಟು ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಮೋರ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ಮತ್ತೆ ಸ್ಕ್ರಾಲ್ ಮಾಡಿ. ಅಲ್ಲಿ ನಿಮಗೆ ಡಿವೈಸ್ ಅಡ್ಮಿನ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಫೈಂಡ್ ಹಬ್ಬು, ಲಿಂಕ್ ಟು ವಿಂಡೋಸ್, ಸೆಕ್ಯೂರ್ ಫೋಲ್ಡರ್ ವಿತ್ ಟಾಗಲ್ ಬಟನ್ ಅಲ್ಲಿ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಆನ್ ಆಗಿದ್ರೆ ಅದನ್ನೆಲ್ಲ ಆಫ್ ಮಾಡಿ ಬರೀ ಸೆಕ್ಯೂರ್ ಫೋಲ್ಡರ್ನ ಮಾತ್ರ ಆನ್ ಮಾಡಿ ಇಟ್ಕೊಳ್ಳಿ. ಅದು ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಸಸ್ಪಿಷಿಯಸ್ ಆ್ಯಪ್ ವಿತ್ ಟಾಗಲ್ ಬಟನ್ ಆನ್ ಆಗಿದ್ರೆ ಕೈಂಡ್ಲಿ ಅದನ್ನು ಆಫ್ ಮಾಡಿ ಮತ್ತೆ ಅದನ್ನು ಅಲ್ಲಿಂದ ರಿಮೂವ್ ಮಾಡಿಬಿಡಿ. ಹೋಗಿ ಲೊಕೇಶನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಲೊಕೇಶನ್ನ ಯಾರಾದರೂ ಸ್ಪೈ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಲೊಕೇಶನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಲೊಕೇಶನ್ ಶೇರಿಂಗ್ ಅಂತ ನಿಮ್ಗೆ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಲೊಕೇಶನ್ ಅವ್ರಿಗೆ ಎಕ್ಸಾಕ್ಟ್ ಹೇಗೆ ಗೊತ್ತಾಗ್ತಾ ಇದೆ ಅಂತ ಇದರಲ್ಲಿ ತಿಳ್ಕೊಬೋದು. ಸೊ ಇದರಲ್ಲಿ ನೀವು ಗೂಗಲ್ ಲೊಕೇಶನ್ ಸರ್ವಿಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಯು ಆರ್ ಶೇರಿಂಗ್ ಯುವರ್ ರಿಯಲ್ ಟೈಮ್ ಲೊಕೇಶನ್ ವಿತ್ ಎನಿ ಒನ್ ಆನ್ ಗೂಗಲ್ ಅಂತ ಇಲ್ಲಿ ಅಕೌಂಟ್ ಏನಾದರೂ ಕಾಣಿಸಿದ್ರೆ ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೈನ್ ಔಟ್ ಇಲ್ಲಾಂದರೆ ರಿಮೂವ್ ಮಾಡಿ. ಆವಾಗ ನಿಮ್ಮ ಲೊಕೇಶನ್ ಯಾರಿಗೂ ಶೇರ್ ಆಗಲ್ಲ. ನಿಮ್ಮ ಫೇಸ್ಬುಕ್ ಓಪನ್ ಮಾಡಿ. 3 ಲೈನ್ಸ್ ಏನು ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಗೇರ್ ಐಕನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಮೆಟಾ ಅಕೌಂಟ್ ಸೆಂಟರ್ ಮ್ಯಾನೇಜ್ ಯುವರ್ ಕನೆಕ್ಟೆಡ್ ಎಕ್ಸ್ಪೀರಿಯನ್ಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಕೌಂಟ್ ಸೆಟ್ಟಿಂಗ್ಸ್ ಕೆಳಗಡೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸೆಕ್ಯೂರಿಟಿ ಚೆಕ್ಸ್ ಅದರ ಕೆಳಗಡೆ ವೇರ್ ಯು ಆರ್ ಲಾಗ್ಡ್ ಇನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ನೀವು ಫೇಸ್ಬುಕ್ ಯಾವ್ಯಾವ ಡಿವೈಸಲ್ಲಿ ಲಾಗಿನ್ ಆಗಿದೆ ಅಂತ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಅನ್ನೋನ್ ಡಿವೈಸಲ್ಲಿ ಯಾವುದಾದ್ರೂ ನೀವು ಫೇಸ್ಬುಕ್ ಅಕೌಂಟ್ ಲಾಗಿನ್ ಆಗಿದ್ದರೆ ಆ ಅನ್ನೋನ್ ಡಿವೈಸ್ ಅಕೌಂಟ್ ಮೇಲೆ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಡಿವೈಸ್ ಟು ಲಾಗೌಟ್ ಅಂತ ಕೊಟ್ಟರೆ ಆ ಅನ್ನೋನ್ ಡಿವೈಸಿಂದ ನಿಮ್ಮ ಫೇಸ್ಬುಕ್ ಅಕೌಂಟ್ ಲಾಗೌಟ್ ಆಗುತ್ತೆ. ಪ್ರತಿಯೊಂದು ಕಾಲ್ ರೆಕಾರ್ಡಿಂಗ್ಸು ಅನ್ನೋನ್ ಪರ್ಸನ್ಸ್ ಹತ್ರ ಇದೆ ಅಂತ ಹೇಳಿದ್ರೆ ನಿಮ್ಮ ಕಾಲ್ ಲಾಗ್ ಓಪನ್ ಮಾಡಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸಪ್ಲಿಮೆಂಟ್ರಿ ಸರ್ವಿಸಸ್ ಅಂತ ಆಪ್ಷನ್ಸ್ ಸಿಗುತ್ತೆ. ಆ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಲ್ ಫಾರ್ವರ್ಡಿಂಗ್ ಅನ್ನೋ ಆಪ್ಷನ್ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ವಾಯ್ಸ್ ಕಾಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ವೇಸ್ ಫಾರ್ವರ್ಡ್ ವೆನ್ ಬಿಸಿ ಅಂತ ಆಪ್ಷನ್ಸ್ ಕಾಣುತ್ತಲ್ಲ, ಅಲ್ಲಿ ಯಾರ್ದಾದ್ರೂ ನಿಮ್ಮ ಫೋನ್ ನಂಬರ್ ಆ್ಯಡ್ ಆಗಿದೆ ಅದನ್ನು ಡಿಲೀಟ್ ಮಾಡಿ, ಇಲ್ಲಾಂದರೆ ಡಿಸೇಬಲ್ ಮಾಡಿ. ಸೊ ಆವಾಗ ನಿಮ್ಮ ಕಾಲ್ಸ್ ಎಲ್ಲೂ ಫಾರ್ವರ್ಡ್ ಆಗಲ್ಲ. ಯಾವ್ದಾದ್ರು ಅನ್ನೋನ್ ಆ್ಯಪ್ಸ್ ಇನ್ಸ್ಟಾಲ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನಲ್ಲಿ ಪ್ರತಿಯೊಂದು ಎಷ್ಟು ಆ್ಯಪ್ ಇದೆಯೋ ಅಷ್ಟು ಆ್ಯಪ್ ಲಿಸ್ಟು ನಿಮಗೆ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಯಾವುದಾದ್ರೂ ಆ್ಯಪು ನಿಮಗೆ ನೋಟಿಸ್ ಇಲ್ದಂಗೆ ಇನ್ಸ್ಟಾಲ್ ಆಗಿದೆ ಮತ್ತು ನಿಮ್ಗೆ ಆ್ಯಪ್ ಬಗ್ಗೆ ನಾಲೆಡ್ಜೇ ಇಲ್ಲ, ಸಸ್ಪಿಷಿಯಸ್ ಆಗಿ ಆ್ಯಪ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಅನ್ಇನ್ಸ್ಟಾಲ್ ಅಂತ ಬಟನ್ ಕಾಣಿಸುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ ಆ್ಯಪ್ನ ಡಿಲೀಟ್ ಮಾಡಿ. ಸೊ ಆ್ಯಪು ಮೊಬೈಲಿಂದ ಡಿಲೀಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. 3 ಲೈನ್ಸ್ ಏನು ಕಾಣಿಸ್ತಿದೆ ಅದನ್ನು ಕ್ಲಿಕ್ ಮಾಡಿ. ಆ ಮೆಟಾ ಅಕೌಂಟ್ ಸೆಂಟರ್ ಪಾಸ್ವರ್ಡ್ ಸೆಕ್ಯೂರಿಟಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಕೌಂಟ್ ಸೆಟ್ಟಿಂಗ್ಸ್ ಕೆಳಗಡೆ ನಿಮಗೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಸೆಕ್ಯೂರಿಟಿ ಚೆಕ್ಸ್ ಕೆಳಗಡೆ ವೇರ್ ಯು ಲಾಗ್ಡ್ ಇನ್ ಅಂತ ತೋರಿಸೋದಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮ್ ಯಾವ ಡಿವೈಸಲ್ಲಿ ಲಾಗಿನ್ ಆಗಿದೆ ಅಂತ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಅನ್ವಾಂಟೆಡ್ ಡಿವೈಸಸ್ ಯಾವುದಾದ್ರಲ್ಲೂ ಲಾಗಿನ್ ಆಗಿದ್ರೆ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಡಿವೈಸ್ ಟು ಲಾಗೌಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ಡಿವೈಸಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಲಾಗೌಟ್ ಆಗುತ್ತೆ. ನಿಮ್ಮ ನಾರ್ಮಲ್ ಟೆಕ್ಸ್ಟ್ ಮೆಸೇಜಸ್ಸು ಇಲ್ಲ OTP ನಿಮ್ಮ ಫೋನು ಬರ್ತಾ ಇರೋದು ಬೇರೆಯವ್ರ ಮೊಬೈಲಲ್ಲೂ ಸೇಮ್ ಅದೇ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮೆಸೇಜಸ್ನ ಓಪನ್ ಮಾಡಿ. ನಿಮ್ಮ ಪ್ರೊಫೈಲ್ ಪಿಕ್ ಮೇಲೆ ಕ್ಲಿಕ್ ಮಾಡಿ.
ಮತ್ತು ನಿಮಗೆ ಕೆಳಗಡೆ ಡಿವೈಸ್ ಪೇರಿಂಗ್ ಅನ್ನೋ ಆಪ್ಷನ್ ಕಾಣಿಸುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ನಿಮ್ಮದು ಯಾವ ಡಿವೈಸ್ ಜೊತೆ ನಿಮ್ಮ ಡಿವೈಸು ಪೇರ್ ಆಗಿದೆ ಮತ್ತು ಎಷ್ಟು ಡಿವೈಸ್ ಜೊತೆ ಪೇರ್ ಆಗಿದೆ ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ ಅನ್ನೋನ್ ಡಿವೈಸ್ ಮೇಲೆ ನೀವು ಕ್ಲಿಕ್ ಮಾಡಿ ರಿಮೂವ್ ಮಾಡಿದ್ರೆ ಆ ಡಿವೈಸ್ಗೆ ಮೆಸೇಜ್ ಸ್ಟಾಪ್ ಆಗಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಗೂಗಲ್ ಅಂತ ಸರ್ಚ್ ಮಾಡಿ, ಗೂಗಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಗೂಗಲ್ ನಿಮ್ಮ ಅಕೌಂಟ್ನ ಯಾರಾದರೂ ಲೈಕ್ ಮಿಸ್ಯೂಸ್ ಮಾಡ್ತಾಯಿದ್ರೆ ಇಲ್ಲಾಂದರೆ ಯಾರಾದರೂ ಅದನ್ನ ಸ್ಪೈ ಮಾಡ್ತಾಯಿದ್ರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಿಕಾಸ್ ಗೂಗಲ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಫೋನಲ್ಲಿ. ಸೊ ಅದನ್ನ ಹೇಗೆ ತಿಳ್ಕೊಬೋದು ಅಂದರೆ ಕಾಸ್ಟ್ ಆಪ್ಷನ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಮೀಡಿಯಾ ಕಂಟ್ರೋಲ್ ನೋಟಿಫಿಕೇಷನ್ ಟಾಗಲ್ ಏನಾದ್ರು ಆನ್ ಆಗಿದ್ರೆ ಕೈಂಡ್ಲಿ ಅದನ್ನು ಆಫ್ ಮಾಡಿ. ಯಾಕಂದರೆ ಬೇರೆ ಅವರು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನಿಮ್ಮ ಫೋನ್ನ ಅವರು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು ಅದು ಆನಲ್ಲಿದ್ದರೆ. ನೆಕ್ಸ್ಟ್ ಬಂದುಬಿಟ್ಟು ಡಿವೈಸಸ್ ಅಂತ ಇದೆಯಲ್ಲ ಆ ಡಿವೈಸಸ್ ಮೇಲೆ ಸೆಲೆಕ್ಟ್ ಮಾಡಿ ಮತ್ತು ಸೇಮ್ ಟಾಗಲ್ ಏನಾದರೂ ಆನ್ ಆಗಿದ್ದರೆ ಕೈಂಡ್ಲಿ ಆ ಟಾಗಲ್ನ ಆಫ್ ಮಾಡಿ. ಇಲ್ಲಾಂದರೆ ಇದು ನಿಯರ್ ಬೈ ಡಿವೈಸಸ್ ಯಾರೇ ಸ್ಕ್ಯಾನ್ ಕೊಟ್ಟರು ಆಟೋಮೆಟಿಕ್ಕಾಗಿ ನಿಮ್ಮ ಫೋನ್ ಅವ್ರ ಫೋನ್ಗೆ ಕನೆಕ್ಟ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಪಾಸ್ ಕೀಸ್ ಆ್ಯಂಡ್ ಡಿವೈಸಸ್ ಅಂತ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಡಿವೈಸಸ್ ಕನೆಕ್ಟೆಡ್ ಆಗಿದ್ದರೆ ಕೈಂಡ್ಲಿ ಆ ಡಿವೈಸಸ್ನ ಸೈನ್ ಔಟ್ ಮಾಡಿ, ಇಲ್ಲಾಂದರೆ ರಿಮೂವ್ ಮಾಡಿಬಿಡಿ. ಮತ್ತು ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಫೋನ್ ನಂಬರ್ ಶೇರಿಂಗ್ ಅಂತ ಇರುತ್ತೆ. ಸೊ ಈ ಫೋನ್ ನಂಬರ್ ಶೇರಿಂಗ್ ಟಾಗಲ್ ಆನಲ್ಲಿದ್ದರೆ ಇದನ್ನು ನೀವು ಟಾಗಲ್ನ ಆಫ್ ಮಾಡಿಬಿಡಿ. ಯಾಕಂದರೆ ನೀವು ಥರ್ಡ್ ಪಾರ್ಟಿ ಆ್ಯಪ್ ಏನಾದರೂ ಇನ್ಸ್ಟಾಲ್ ಮಾಡಬೇಕಾದ್ರೆ ಫಾರ್ಮ್ ಏನಾದರೂ ಫಿಲ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಫೋನ್ ನಂಬರು ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಅದರಿಂದ ಅದನ್ನು ಆಫ್ ಮಾಡಿ. ಓಕೆ ಗೈಸ್, ನಿಮ್ಮ ವಾಟ್ಸಪ್ನ ಓಪನ್ ಮಾಡಿ. ಅದು ನಿಮಗೆ 3 ಡಾಟ್ಸ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಡಿವೈಸಸ್ ಅಂತ ಆಪ್ಷನ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿವೈಸ್ ನಿಮ್ಮ ವಾಟ್ಸಪ್ ಲಿಂಕ್ ಆಗಿದೆ ಅಂತ ಹೇಳಿದ್ರೆ ಆ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ರಿಮೂವ್ ಮಾಡಿ. ಸೊ ಇದರಿಂದ ನಿಮ್ಮ ವಾಟ್ಸಪ್ಪು ಮೆಸೇಜಸ್ಸು ಬೇರೆ ಡಿವೈಸ್ ಅವ್ರಿಗೆ ಶೇರ್ ಆಗೋದು ಸ್ಟಾಪ್ ಮಾಡ್ಬೋದು. ಓಕೆ, ಪ್ಲೇ ಸ್ಟೋರ್ನ ನಿಮ್ಮ ಫೋನಲ್ಲಿ ಓಪನ್ ಮಾಡಿ ಮತ್ತು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇ ಪ್ರೊಟೆಕ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ನೀವು ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಹಾರ್ಮ್ಫುಲ್ ಆ್ಯಪ್ಸ್ ಅಪ್ಡೇಟ್ ಆಗಿದೆಯಾ, ಇನ್ಸ್ಟಾಲ್ ಆಗಿದೆಯಾ ಅಂತ ಅದು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡುತ್ತೆ. ಸೊ ನೀವು ಪ್ಲೇ ಪ್ರೊಟೆಕ್ಟ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ಕಂಪ್ಲೀಟಾಗಿ ಸ್ಕ್ಯಾನ್ ಆಗುತ್ತೆ. ಯಾವುದಾದ್ರೂ ಹಾರ್ಮ್ಫುಲ್ ಆ್ಯಪ್ಸು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗಿದೆಯಾ ಅಂತ ಕಂಪ್ಲೀಟಾಗಿ ಚೆಕ್ ಮಾಡುತ್ತೆ.